ಏನು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಅಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂಥದ್ದು. ಈ ವೇಳೆ ಯುವತಿ ಹೈ ಡ್ರಾಮವನ್ನು ಮಾಡಿದ್ದಾರೆ. ಪೊಲೀಸರ ಜೊತೆಗೆ ಯುವತಿ ಕಿರಿಕ್ ಮಾಡಿದ್ದಾಳೆ. ಪೊಲೀಸರು ಪರ್ಮಿಷನ್ ಕೊಡದೇ ಇದ್ರೂ ಕೂಡ ಪ್ರತಿಭಟನೆಗೆ ಎಸ್ಎಫ್ಐ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋಕೆ ಬಂದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ವೇಳೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಯುವತಿಯೊಬ್ಬಳು ಪೊಲೀಸರ ಜೊತೆಗೆ ಕಿರಿಕ್ ಮಾಡಿಕೊಂಡು ಹೈ ಡ್ರಾಮವನ್ನೇ ಮಾಡಿದ್ದಾಳೆ. ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ಆದರೆ ಅದನ್ನು ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಟೌನ್ ಹಾಲ್ ಮುಂಭಾಗದಲ್ಲಿ ಎಸ್ಎಫ್ಐ ಕಾರ್ಯಕರ್ತರು ಮಾಡ್ತಾ ಇದ್ರು. ಅಂದರೆ ಪರ್ಮಿಷನ್ ಇರಲಿಲ್ಲ, ಆದರೂ ಕೂಡ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಂತಹ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಯುವತಿ ಪೊಲೀಸರ ಜೊತೆಗೆ ಕಿರಿಕ್ ಮಾಡಿಕೊಂಡು ದೊಡ್ಡ ಹೈ ಡ್ರಾಮವನ್ನೇ ಆಕೆ ಸೃಷ್ಟಿ ಮಾಡಿದ್ರು. ಈಕೆ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಲ್ಲಿ ಬಂದಿದ್ಲು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಕ್ಷಣಕ್ಕೆ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ್ಯಂಡ್ ಆ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಸೊ ಇವತ್ತು ಟೌನ್ ಹಾಲ್ ಮುಂಭಾಗ ಕಂಡು ಬಂದಂಥ ಒಂದು ಹೈ ಡ್ರಾಮದ ದೃಶ್ಯಗಳೆಲ್ಲವೂ ಕೂಡ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ಈಗ ಎಕ್ಸಾಕ್ಟಾಗಿ ಏನಾಯಿತು ಆ ಒಂದು ಸಿಚುವೇಶನ್ನಲ್ಲಿ? ರಾಹುಲ್, ನೀಟ್ ಪರೀಕ್ಷೆ ಅಕ್ರಮ ವಿರುದ್ಧ ದೇಶಾದ್ಯಂತ ಸಾಕಷ್ಟು ಕೂಗು ಕೇಳಿ ಬಂದಿತ್ತು. ಇಂದು ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ಎಸ್ಎಫ್ಐ ಅಂದ್ರೆ ಪರ್ಮಿಷನ್ ತಗೊಳ್ಳದೆ, ಪೊಲೀಸರ ಪರ್ಮಿಷನ್ ತಗೊಳ್ಳದೇನೆ ಪ್ರತಿಭಟನೆಗೆ ಮುಂದಾಗ್ತಾರೆ. ನಗರದ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರಾವ ಭಾಗದಲ್ಲಿಯೂ ಪ್ರತಿಭಟನೆ ಮಾಡುವಂತಿಲ್ಲ, ಇದು ನಿಯಮ ಇದೆ. ಇದನ್ನ ಹೊರತುಪಡಿಸಿನೂ ಪ್ರತಿಭಟನಾಕಾರರು ಮುಂದಾಗ್ತಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರ ಜೊತೆಗೆ ಪೊಲೀಸರು ಕೂಡ ಈ ಒಂದು ಟೌನ್ ಹಾಲ್ ಮುಂಭಾಗದಲ್ಲಿ ಜಮಾಯಿಸ್ತಾರೆ. ಏಕಾಏಕಿಯಾಗಿ ಬಂದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ಅಂದ್ರೆ ಅನುಮತಿ ಇಲ್ಲದೆ ಪ್ರತಿಭಟನೆಗೆ ಮುಂದಾದಂತಹ ಈ ಸಂಘಟನೆಯ ಸಿಬ್ಬಂದಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಒಟ್ಟಾರೆ ಈ ಒಂದು ಘಟನೆ ಬಳಿಕ ಈಗ ಆ ಒಂದು ಸಮಯದಲ್ಲಿ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಪೊಲೀಸರು. ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.